ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ವಿ ಟಿ ಯು ಕಡೆಯಿಂದ PhD ಕೋರ್ಸ್ ವರ್ಕ್ ಎಕ್ಸಾಮ್ ಕಾಲ್ ಫಾರ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಕಾಲ್ ಫಾರ್ ಆಗಿರುತ್ತೆ, ಫಾರ್ ವಿಚ್ ಸ್ಟೂಡೆಂಟ್ಸ್ ಇಟ್ ಈಸ್ ಕಾಲ್ ಫಾರ್ ಆಗಿದೆ, ವಿಲ್ ಸಿ ಇನ್ ಡೀಟೇಲ್ ಇನ್ ದಿಸ್ ಅಫಿಷಿಯಲ್ ಸರ್ಕ್ಯುಲರ್ ಫ್ರಮ್ ದ ವಿ ಟಿ ಯು. ಸೊ ಬಿಫೋರ್ ಗೋಯಿಂಗ್ ಟು ದ ವಿಡಿಯೋ, ಸ್ಟೇ ಟ್ಯೂನ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಷನ್ಸ್ ಅಂತ ಹೇಳ್ತಾ, ಸೊ ಸರ್ಕ್ಯುಲರ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಏನೇನಿದೆ ಅಂತಂದರೆ, ಫಸ್ಟಿಗೆ ಫಿಲ್ಲಿಂಗ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಕೋರ್ಸ್ ವರ್ಕ್ ಎಕ್ಸಾಮಿನೇಷನ್ ಆಫ್ PhD ಆ್ಯಂಡ್ MSc ಬೈ ರಿಸರ್ಚ್ November-December 2024 ಅಂತಿದೆ. ಸೊ ಬೈ ಡೈರೆಕ್ಷನ್ ಆಫ್ Honorable Vice Chancellor, the coursework examination of PhD research will be held in the month of November-December 2024 ಅಂತಿದೆ. ಸೊ ಇವರೆಲ್ಲ 22 USN ಆಗಿರ್ತಾರೆ, ಫ್ರೆಶ್ ಬ್ಯಾಚ್. ಇನ್ ದ ಲೈಟ್ ಆಫ್ ಅಬೌವ್, ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫಾರ್ ದ ಕೋರ್ಸ್ ವರ್ಕ್ ಎಕ್ಸಾಮಿನೇಷನ್. ರಿಜಿಸ್ಟರ್ಡ್ ರಿಸರ್ಚ್ ಸ್ಕಾಲರ್ಸ್ ಯಾವ್ದಾರು USN 20 USN ಆಗಿರ್ಬೋದು, 21 USN ಆಗಿರ್ಬೋದು, 22 USN ಆಗಿರ್ಬೋದು, ಅಥವಾ ರಿಜಿಸ್ಟರ್ಡ್ ರಿಸರ್ಚ್ ಸ್ಕಾಲರ್ಸ್ ಆಫ್ 19 ಬ್ಯಾಚ್ ಆಗಿರ್ಬೋದು. ಸೊ ಇವರೆಲ್ಲರೂ ಕೋರ್ಸ್ ವರ್ಕ್ ಎಕ್ಸಾಮ್ ತೊಗೋಬೋದು. ಸೊ ಫ್ರೆಶ್ ಬ್ಯಾಚ್ ಆಗಿರೋರು 22 ಆಗಿರ್ತಾರೆ. ಸೊ 21, 20 ಇರೋರೆಲ್ಲ ಅರಿಯರ್ ಬ್ಯಾಚ್, ಅಂದರೆ ಒಂದು ಬ್ಯಾಕ್ಲಾಗ್ ಉಳಿಸ್ಕೊಂಡಿರ್ತಾರೆ, 2 ಬ್ಯಾಕ್ಲಾಗ್ ಉಳಿಸ್ಕೊಂಡಿರ್ತಾರೆ, 3 ಇರ್ತವೆ, 4 ಇರ್ತವೆ, ಅಂಥವ್ರು ಕೂಡ ಎಕ್ಸಾಮ್ ಬರಿಬೋದು. ಓಕೆ. ಸೊ ಓನ್ಲಿ ಯಾರು PhDನ ರಿಜಿಸ್ಟರ್ ಆಗಿದ್ದೀರಿ ಅವ್ರು ಮಾತ್ರ, ಅವ್ರಿಗೊಂದು ಕ್ಲಾಸ್ ಕೊಟ್ಟಿದ್ದಾರೆ ಇಲ್ಲಿ, ಕಾಪಿ ಆಫ್ ದ ಆಫೀಸ್ ಆರ್ಡರ್, ರಿಜಿಸ್ಟ್ರೇಷನ್ ಆರ್ಡರ್, ಕೋರ್ಸ್ ವರ್ಕ್ ರಿಸಲ್ಟ್ಸು, ಸಬ್ಜೆಕ್ಟ್ ಟು ಬಿ ಅಮೆಂಡೆಡ್, ಸಿಲೆಬಸ್ ಕಾಪಿ, ಇವನ್ನೆಲ್ಲ ಇಮೇಲ್ ಮಾಡಿರಿ, ಸ್ಕ್ಯಾನ್ ಕಾಪಿ ಅಂತ ಹೇಳಿದ್ದಾರೆ. ಓಕೆ, ಓನ್ಲಿ ರಿಜಿಸ್ಟರ್ಡ್. ಸೊ ಮಿಕ್ಕಿದವರಿಗೆ ಏನಿದೆ, ಶೆಡ್ಯೂಲ್ ಆಫ್ ಫಿಲ್ಲಿಂಗ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆನ್ಲೈನ್ ಅಂದರೆ 2 ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ವಿತೌಟ್ ಪೆನಾಲ್ಟಿ 9 ಸೆಪ್ಟೆಂಬರ್ ಇರುತ್ತೆ, ವಿತ್ ಪೆನಾಲ್ಟಿ 11 ಸೆಪ್ಟೆಂಬರ್ ಇರುತ್ತೆ. ಸೊ ಹೇಗೆಲ್ಲ ಫಿಲ್ ಮಾಡಬೇಕು ಅನ್ನೋದನ್ನು ಅದು ಕೊಟ್ಟಿದ್ದಾರೆ. ಸೊ ನೀವು ಅದನ್ನು ಫಾಲೋ ಆಗಬೇಕಾಗುತ್ತೆ. ಹೆಡ್ ಆಫ್ ದ ಇನ್ಸ್ಟಿಟ್ಯೂಟ್ ಅಂದರೆ ಪ್ರಿನ್ಸಿಪಲ್ ಅಪಾಯಿಂಟ್ ಮಾಡ್ತಾರೆ, ಯೂಸರ್ ID ಪಾಸ್ವರ್ಡ್ ಇರುತ್ತೆ, ಇದೆಲ್ಲ ಕೋಆರ್ಡಿನೇಟರು, ಅದೆಲ್ಲ ಅವರು ನಿಮ್ಮ ಕಾಲೇಜಲ್ಲಿ ಡೀನ್ ಇರ್ತಾರೆ ಅಥವಾ ಪ್ರಿನ್ಸಿಪಲ್ ಇರ್ತಾರೆ, ಅವ್ರ ಅಕೌಂಟಿಂದ ಒಬ್ಬರು ಮ್ಯಾನೇಜ್ ಮಾಡ್ತಾ ಇರ್ತಾರೆ, ಅವ್ರನ್ನ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೆಲ್ಲ ಇದು ಮಾಡ್ತಾರೆ. ಓಕೆನಾ. ಸೊ ನೆಕ್ಸ್ಟು ಕೋಆರ್ಡಿನೇಟರ್ ಕ್ಯಾನ್ ಡೌನ್ಲೋಡ್ ದ ಯೂಸರ್ ಮ್ಯಾನುವಲ್ ಫಾರ್ ರೆಡಿ ರೆಫರೆನ್ಸ್ ಇರುತ್ತೆ. ಸೊ ಇದರಲ್ಲಿ ಅಪ್ಲಿಕೇಶನ್ ಫೀಸ್ ಇರುತ್ತೆ, ಎಕ್ಸಾಮ್ ಫೀಸ್ ಇರುತ್ತೆ, ಗ್ರೇಡ್ ಕಾರ್ಡ್ ಫೀಸ್ ಇರುತ್ತೆ. ಅವ್ರ ಹತ್ರ ಹೋಗ್ಬಿಟ್ಟು ನೀವು ಹಿಂಗೆ ನಾವು ಕೋರ್ಸ್ ವರ್ಕ್ ತೊಗೊತಾ ಇದ್ದೀನಿ ಅಂಥೇಳಿ 4 ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಿಮಗೆ 4 ಡೊಮೈನಲ್ಲಿ 4 ಡಿಫ್ರೆಂಟ್ ಸಬ್ಜೆಕ್ಟ್ ಇರುತ್ತೆ. RP ಅಂತ ಒಂದು ಕಾಮನ್ ಸಬ್ಜೆಕ್ಟ್ ಇರುತ್ತೆ, ಅದು ಗ್ರೂಪ್ 0. ಇನ್ನು 5 ಗ್ರೂಪ್ ಇರುತ್ತೆ, ಗ್ರೂಪ್ 1, ಗ್ರೂಪ್ 2, 3, 4, 5, 6. ಸೊ ಇನ್ನು 5 ಗ್ರೂಪಲ್ಲಿ ಸೊ ನೀವು 3 ಸಬ್ಜೆಕ್ಟನ್ನು ತೊಗೋಬೇಕಾಗುತ್ತೆ. ಓಕೆ. ಸೊ ಅದರದ್ದೆಲ್ಲ ಫೀಸ್ ಕೊಟ್ಟಿದ್ದಾರೆ. ಸೊ ಇದು ಹತ್ತತ್ರ ಒಂದೊಂದು ಸಬ್ಜೆಕ್ಟಿಗೆ 1500 ರೂಪಾಯಿ ಇರುತ್ತೆ. ಸೊ ಹಾಗಾಗಿ 4 ಸಬ್ಜೆಕ್ಟಿಗೆ 6000 ರೂಪಾಯಿ ಆಯಿತು. ಮೇಲೆ ಇದು ಇನ್ಕ್ಲೂಡಿಂಗ್ ಕೋರ್ಸ್ ಫಾರ್ ಕಂಪ್ಲೀಷನ್ ಫೀಸ್ ಕೂಡ ತುಂಬಿದರೆ ಹತ್ತತ್ರ ನಿಮಗೆ 6500 ಚಿಲ್ಲರೆ ಆಗುತ್ತೆ. ಸೊ 6500 ರೂಪೀಸ್. ಎಕ್ಸಾಮ್ ಸೆಂಟರ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ್ದು ಎಕ್ಸಾಮ್ ಸೆಂಟರ್ ಬೇಕೋ ಅದನ್ನು ಹತ್ತಿರದಲ್ಲಿರೋದು, ನಿಮಗೆ ಯಾವ್ದು ಹತ್ರ ಆಗುತ್ತೋ ಅದನ್ನ ಹಾಕ್ಕೋಬೋದು. ಇನ್ಸ್ಟ್ರಕ್ಷನ್ ಟು ದ ಕ್ಯಾಂಡಿಡೇಟ್ಸ್ ಇರುತ್ತೆ. ಸೊ ಕ್ಯಾಂಡಿಡೇಟ್ ಶುಡ್ ಥರೋಲಿ ಚೆಕ್ ದ ಡೀಟೇಲ್ಸ್ USN ಕೋರ್ಸ್ ವರ್ಕ್ ಸಬ್ಜೆಕ್ಟ್ಸ್ ಬಿಫೋರ್ ಅಪ್ಲೈಯಿಂಗ್. ಸೊ ಅಪ್ರೂವ್ಡ್ ಕಾಪಿ ಇವನ್ನೆಲ್ಲ ಚೇಂಜ್ ಆಫ್ ಕೋರ್ಸ್ ವರ್ಕ್ ನೋಡ್ಕೊಳ್ರಿ. ಸೊ ದ ಫೀ ಹ್ಯಾಸ್ ಟು ಬಿ ಪೇಡ್ ಬೈ ದ ಕ್ಯಾಂಡಿಡೇಟ್ ದ ರಿಸರ್ಚ್ ಸೆಂಟರ್. ರಿಸರ್ಚ್ ಸೆಂಟ್ರಲ್ಲಿ ನೀವು ನಾನು ಏನು ಹೇಳಿದೆ 6500ನ ಅದನ್ನ ಪೇ ಮಾಡಬೇಕಾಗಿರುತ್ತೆ. ಕೀಪ್ ರೆಡಿ ದ ಆಲ್ ದ ಇನ್ಫಾರ್ಮೇಷನ್ ರಿಕ್ವೈರ್ಡ್ ಫಾರ್ ಫಿಲ್ಲಿಂಗ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್. ಕೀಪ್ ರೆಡಿ ಫಾರ್ ದ ಸಾಫ್ಟ್ ಕಾಪಿ ಆಫ್ ಯುವರ್ ಫೋಟೋ ಅಪ್ಲೋಡ್. ಇದನ್ನೆಲ್ಲ ಮಾಡಬೇಕು. ಟೇಕ್ 2 ಪ್ರಿಂಟ್ಔಟ್ ಆಫ್ ದ ಅಪ್ಲಿಕೇಶನ್ ಮಾಡಿ. ಓಕೆ, 1 ಅಪ್ಲಿಕೇಶನನ್ನು. ಓಕೆ. ಸೊ ಹಾಲ್ ಟಿಕೆಟು ನಿಮಗೆ ಇಮಿಡಿಯೇಟ್ ಕೊಟ್ಬಿಡ್ತಾರೆ ಅಲ್ಲೇ. ನೀವು ಯಾವಾಗ 6500 ಪೇ ಮಾಡ್ತಿರೋ ಅವಾಗ ನಿಮ್ಮ ಏನು ಅಲ್ಲಿ ಇನ್ಚಾರ್ಜ್ ಇರ್ತಾರೆ, ಅವರು ನಿಮಗೆ ಹಾಲ್ ಟಿಕೆಟ್ ಇಮಿಡಿಯೇಟ್ಲಿ ಕೊಟ್ಬಿಡ್ತಾರೆ. ಓಕೆ. ಸೊ ಅಲ್ಲಿ ಗೆಟ್ ದ ಸಿಗ್ನೇಚರ್ ಆಫ್ ದ ಗೈಡ್ ಆ್ಯಂಡ್ ಹೆಡ್ ಆಫ್ ದ ರಿಸರ್ಚ್ ಸೆಂಟರ್ ತೊಗೊಂಡು, ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಕ್ಯಾಂಡಿಡೇಟ್ ಟು ಅಸೆಂಡ್ ಕರೆಕ್ಟ್ನೆಸ್ ಆಫ್ ದ ಅಪ್ಲಿಕೇಶನ್ ಆ್ಯಂಡ್ ಹಾಲ್ ಟಿಕೆಟ್. ಕ್ಯಾಂಡಿಡೇಟ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಇಷ್ಟೆಲ್ಲ ಇನ್ ಡೀಟೇಲ್ ಇದೆ ಇದು. ನೆಕ್ಸ್ಟ್ ಲಾಸ್ಟ್ನೇದು ಏನಂದರೆ, ರಿಟೇನ್ 1 ಕಾಪಿ ವಿತ್ ದ ರಿಸರ್ಚ್ ಸೆಂಟರ್ ಆ್ಯಂಡ್ ಸಬ್ಮಿಟ್ ದ ರಿಮೈನಿಂಗ್ ಕಾಪೀಸ್ ಟು ದ ಆಫೀಸ್ ಟು ದ ರಿಜಿಸ್ಟರ್. ಓಕೆ. ಸೊ ಎನ್ಕ್ಲೋಜರ್ ಏನೇನಿರುತ್ತೆ, 1 ಕಾಪಿ ಆಫ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿರ್ತೀರ ಅದನ್ನು, 1 ಕಾಪಿ ಹಾಲ್ ಟಿಕೆಟು, 1 ಆನ್ಲೈನ್ ಫೀ ರಿಸಿಪ್ಟು, ಕನ್ಸಾಲಿಡೇಟ್ ಫೀ ಪೇಮೆಂಟ್ ಏನು 6500 ಇರುತ್ತೆ ಅದನ್ನು, ಪ್ಲಸ್ ವೇರೆವರ್ ಅಪ್ಲಿಕೇಬಲ್ ಸಿಲೆಬಸ್ ಆಫ್ ದ ಕೋರ್ಸಸ್ ಅದು ಏನು ಬೇಕಾಗಿಲ್ಲ. ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ದ ಅಬೌವ್ ಡಾಕ್ಯುಮೆಂಟ್ಸ್ ಆಟ್ ಕಾಪಿ ಬೈ ದ ರಿಸರ್ಚ್ ಸೆಂಟರ್ ಇಸ್ 20th ಸೆಪ್ಟೆಂಬರ್ ಒಳಗಡೆ ಅದನ್ನು ಕಳಿಸ್ಬೇಕು. ಅದನ್ನು ನೀವೇ ಕಳಿಸ್ಬೇಕಾಗಿರುತ್ತೆ. ಇಂಡಿವಿಜುವಲ್ ಕ್ಯಾಂಡಿಡೇಟು ಇವಷ್ಟು A B Cನ ನೀವಷ್ಟು ಕಳಿಸ್ಬೇಕಾಗಿರುತ್ತೆ. ಓಕೆನಾ.
coordinators are requested to educate and encourage research scholars to take up online courses through the NPTEL to fulfill the coursework ರಿಕ್ವೈರ್ಮೆಂಟ್ ಆ್ಯಸ್ ಪರ್ ದ ನ್ಯೂ PhD ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಕೋಆರ್ಡಿನೇಟರ್ ಹೇಳಬೇಕಾಗುತ್ತೆ NPTEL ಕೋರ್ಸ್ ರಿಜಿಸ್ಟರ್ ಮಾಡಿ ತೊಗೊಳ್ರಿ ಅಂತೇಳಿ. ಸೊ ನನ್ನ ಒಂದು ಸಜೆಷನ್ ಏನಂತಂದರೆ, ನೀವು NPTELಲ್ಲಿ ಒಂದು ಕೋರ್ಸನ್ನು ತೊಗೊಳ್ಳಿ, ಲೈಕ್ ರಿಸರ್ಚ್ ಮೆಥಡಾಲಜಿ ಅಂತ ಒಂದು ಕೋರ್ಸ್ನ ತೊಗೊಂಡು ಒಂದು ಮಾಡಿ ಇಟ್ಕೊಳ್ರಿ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ. ಓಕೆ, ಸೊ ಎಕ್ಸಾಮಿನೇಷನ್ ವಿಲ್ ಕಮೆನ್ಸ್ ಫ್ರಮ್ ದ ಟೆಂಟೇಟಿವ್ಲಿ 10th November. ಸೊ 10th November ಆದಮೇಲೆ ನಿಮಗೆ ಎಕ್ಸಾಮ್ ಖಂಡಿತ ಇದ್ದೇ ಇರುತ್ತೆ. ಸೊ ನಿಮಗೆ 15 ಸ್ಟಾರ್ಟ್ ಆಗಬಹುದು. ಸೊ ಲಾಸ್ಟ್ ಸರಿ ಕೋರ್ಸ್ ವರ್ಕ್ ಯಾರ್ದಾರು ಇತ್ತು ಅವರಿಗೆ ಭಾಳ ದಿನ ಗ್ಯಾಪ್ಸ್ ಇದ್ದು, ಹಾಗಾಗಿ ನಿಮಗೆ ಇಲ್ಲಿ ಗ್ಯಾಪ್ಸ್ ಇರೋದಿಲ್ಲ. ಅಲ್ಲಿ ಎಲೆಕ್ಷನ್ ಇದ್ದ ಕಾರಣ ಇತ್ತು. ಸೊ ಇಲ್ಲಿ ನಿಮಗೆ 1 ದಿನ 2 ದಿನ ಗ್ಯಾಪ್ ಕೊಡ್ತಾರೆ. ಸೊ ಇವತ್ತಿಂದ ಅಂದರೆ ನಾಳೆಯಿಂದನೇ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಸೊ ಇದಕ್ಕೆ ಮಿನಿಮಮ್ 2 months ಪ್ರಿಪ್ರೇಷನ್ ಬೇಕಾಗುತ್ತೆ. 4 ಸಬ್ಜೆಕ್ಟ್ನು ಕ್ಲಿಯರ್ ಮಾಡಬೇಕು ಅಂದರೆ. ಯಾವುದಾದ್ರೂ ಒಂದು ಮಾಡ್ತೀನಿ ಅಂದರೆ ಅಷ್ಟೊಂದು ಬೇಕಾಗಲ್ಲ. ಸೊ 4 ಸಬ್ಜೆಕ್ಟ್ನ ನಾನು ಅಟ್ ಎ ಟೈಮ್ ಕ್ಲಿಯರ್ ಮಾಡ್ತೀನಿ. ನನ್ನ PhD ಜಲ್ದಿ ಮುಗಿಸ್ಕೊತೀನಿ. ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ ಮೈ PhD ವೆರಿ ಫಾಸ್ಟ್ ಅಂತಂದರೆ, ಸೊ ಸ್ಟಾರ್ಟ್ ರೀಡಿಂಗ್ ಫ್ರಮ್ ಟುಮಾರೋ. ಸೊ ಸ್ಟಾರ್ಟ್ ಕಲೆಕ್ಟಿಂಗ್ ದ ಕ್ವಶನ್ ಪೇಪರ್, ಸಾಲ್ವ್ ದ ಕ್ವಶನ್ ಪೇಪರ್, ರೈಟ್ ಇಟ್. ಇದನ್ನೆಲ್ಲ ನಿಮಗೆ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಕಂಟಿನ್ಯೂಸ್ ಆಗಿ ಓದಿದರೆ ಮಾತ್ರ 4 ಸಬ್ಜೆಕ್ಟು ಪಾಸ್ ಆಗುತ್ತೆ. ಇಲ್ಲ ಅಂತಂದರೆ ಬಹಳ ಕಷ್ಟ ಇದೆ. ಸೊ ಅಂತ ಹೇಳ್ತಾ, ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಮತ್ತೆ ಒಂದು ಮಾಹಿತಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು. ಥ್ಯಾಂಕ್ ಯು.